ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮೇಕೆ ಬಿಟಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಕ್ಯಾಬೇಜ್ ಮಂಚೂರಿಯನ್ ಸೂಪರಾಗಿರುತ್ತೆ. ನೋ ಫುಡ್ ಕಲರ್, ಪ್ರಿಸರ್ವೇಟಿವ್ಸ್ ಇರಲ್ಲ, ಸಖತ್ತಾಗಿರುತ್ತೆ. ಟೇಸ್ಟು ಮನೆಗೆ ಹೆಲ್ತಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ, ಮಾಡಿಕೊಡಿ. ಈ ರೆಸಿಪಿ ಈಸಿಯಾಗಿ ಮಾಡ್ಬೋದು. ಹೇಗೆ ನೋಡುವ ಮೊದಲಿಗೆ ನಾನು ಅರ್ಧ KGಯಷ್ಟು ಗೋಬಿ ತೊಗೊಂಡಿದ್ದೀನಿ ಅಥವಾ ಕ್ಯಾಬೇಜ್ ತೊಗೊಂಡಿದ್ದೀನಿ. ಅರ್ಧ KGಯಷ್ಟು. ಅದರಲ್ಲೂ ಸಿಪ್ಪೆಯನ್ನು ತೆಗಿ, ಆ ಕಡೆ ಈ ಕಡೆ ಎಲ್ಲ ಸಿಪ್ಪೆ ತೆಗ್ದು ಆ ತೊಟ್ಟನ್ನು ತೆಗೆದು ಅದನ್ನು ಕಟ್ ಮಾಡಿ, ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಈಸಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ, ಬೇಗ ಆಗುತ್ತೆ. ಸ್ವಲ್ಪ ದೊಡ್ಡ ಆದರೆ ಮತ್ತೆ ಟೈಮ್ ಹಿಡಿಯುತ್ತೆ, ಹಾಗಾಗಿ ಸಣ್ಣಗೆ ಹೆಚ್ಕೊಳ್ಳಿ. ಇದೇ ಥರ ಎಲ್ಲ ಗೋಬಿನ, ಎಲ್ಲ ಕ್ಯಾಬೇಜ್ನ ಸಣ್ಣಗೆ ಹೆಚ್ಕೊಂಡು ರೆಡಿ ಇಟ್ಕೊಂಡು ನೋಡಿ. ಇದನ್ನು ಒಂದು ಬೇಸನಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಇದು ರೆಡಿ ಇದೆ. ಈಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, ನೆಕ್ಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿ, ಫುಲ್ಲು 1 ಕಪ್ಪಷ್ಟು ಮೈದಾ ಹಿಟ್ಟು, ನೆಕ್ಸ್ಟು 3/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ. ಇವಾಗ ಸದ್ಯಕ್ಕೆ ಅರ್ಧ ಹಾಕಿದ್ದೀನಿ, ಮತ್ತು ಅರ್ಧ ಕಾಲು ಭಾಗ ಆಮೇಲೆ ಹಾಕ್ತೀನಿ. ಹಾಗಾಗಿ ಒಂದೇ ಸರಿಗೆ 3/4 ಕಪ್ ಹಾಕ್ಕೊಳ್ಳಿ, ಹಿಡಿಯುತ್ತೆ. ಇದು ಅರ್ಧ kg ಗೋಬಿಗೆ ಮೆಜರ್ಮೆಂಟ್ ಹೇಳ್ತಾ ಇರೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರು, ಮೈದಾ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ. ನೋಡಿ, ಹೇಳಿಲ್ಲ, ಕಾರ್ನ್ಫ್ಲೋರ್ ಮತ್ತೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮತ್ತು ಕ್ರಿಸ್ಪಿ ಬರಬೇಕಲ್ವಾ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಅಕ್ಕಿ ಹಿಟ್ಟು ಸಹ ಹಾಕ್ತೀನಿ ಇದಕ್ಕೆ. ನೋಡಿ, 3 ಟೇಬಲ್ ಸ್ಪೂನಷ್ಟು ಹಾಕಿ ಸಾಕು, ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಈಗ ಅದಕ್ಕೆ ಬಂದಿದೆ. ಈಗ ನಾನು ಸ್ಟವ್ ಮೇಲೆ ಎಣ್ಣೆ ಬಾಣಲಿ ಕಾಸಕ್ಕಿದ್ದೀನಿ. ಈಗ ಅದು ಸಹ ಕಾದಿದೆ. ಒಂದೊಂದೇ ಉಂಡೆಯನ್ನು ಮಾಡಿ ಹಾಕಿ, ಹಾಗೆ ಬಿಟ್ಟು ಹಾಗೆ ಬಿಡಿ. ಉಂಡೆ ಮಾಡಿ ಹಾಕಿ. ಇದು ಸಣ್ಣ ಉರಿಯಲ್ಲಿ ಬೇಯಿಸಿ. ದೊಡ್ಡ ಉರಿ ಹಾಕಿದ್ರೆ ಒಳಗಡೆ ಬೇಗ ರೋಸ್ಟ್ ಆಗುತ್ತೆ, ಬಟ್ ಒಳಗೆ ಬೆಂದಿರಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಒಳಗೆ ಸಹ ನೋಡಿ ಕಲರ್ ಚೇಂಜ್ ಆಗಿದೆ, ಒಳಗೆ ಸಹ ಬೆಂದಿದೆ. ಇದನ್ನು ನಾವೀಗ ಒಂದು ಪ್ಲೇಟಿಗೆ ಅಥವಾ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಈಗ ಇದಾದ ಮೇಲೆ ಇದನ್ನು ಸೈಡಿಗೆ ಇಟ್ಟು, ಮತ್ತು ಆ ಎಣ್ಣೆನ ಸ್ವಲ್ಪ ಎಲ್ಲ ಸೈಡ್ ಮಾಡಿ ಅಥವಾ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ಟವ್ ಹಚ್ಚಿ, ಆಮೇಲೆ ಸಾಸಿವೆ ಹಾಕಿ ಚಟಪಟ ಬಿಡಿ 1 ನಿಮಿಷ. ನೋಡಿ, ಎಣ್ಣೆ ಸಹ ಕಾದಿದೆ, ಸಾಸಿವೆ ಸಿಡಿತಾ ಇದೆ. ಈಗ 1 ಬೆಳ್ಳುಳ್ಳಿನ ಸುಲಿದು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಶುಂಠಿನೂ ಸಹ 1. ನೆಕ್ಸ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ, ಮತ್ತು 1 ಕ್ಯಾಪ್ಸಿಕಮ್ ಸಹ ಹೆಚ್ಚಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಗ್ಗಿಸಿ
ಫುಲ್ಲು ಈರುಳ್ಳಿ ಕ್ಯಾಪ್ಸಿಕಮ್ ಚೆನ್ನಾಗಿ ಬಗ್ಬೇಕು. ಒಂದು 3 ನಿಮಿಷ ಹಿಡಿಯುತ್ತೆ. ಈಗ ಕಪ್ಪಿಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ, ಅಥವಾ ನೀವು ಕಾರ್ನ್ಫ್ಲೋರ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪೆರಿ ಪೆರಿ ಮಸಾಲ ಅಂತಾರಲ್ಲ ಅದು ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗಿ ಕೈಯಾಡಿ. ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ತುಂಬ ಲಿಕ್ವಿಡ್ ಬೇಕಾಗುತ್ತೆ, ಅಂಥವ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ನಮಗೆ ಲಿಕ್ವಿಡ್ ಬೇಡ ಅಂತೇಳಿ ಸ್ವಲ್ಪ ಹಾಕಿದ್ದೀವಿ. ನೆಕ್ಸ್ಟು ಸಾಸ್ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾವು ಈಗ ಕುದಿ ಬಂದ ತಕ್ಷಣ ಗೋಬಿ ಫ್ರೈ ಮಾಡಿರ್ತೀವಲ್ಲ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್, ಯಾಕಂದರೆ ಕಲರ್ ಹಾಕಿಲ್ಲ ಮತ್ತು ಹೈಜಿನಿಕ್ ಆಗಿ ಇರುತ್ತೆ. ಇದು ಮಕ್ಕಳಿಗೆ ಸಹ ಹೆಲ್ತಿ ಇರುತ್ತೆ. ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಗೇ ಹೆಲ್ತಿಯಾಗಿ ಮಾಡಿಕೊಡಿ ಈ ಥರ. ಈಗ 1-2 ನಿಮಿಷ ಮಗ್ಲಿ, ಸಣ್ಣ ಉರಿ ಇಡಿ. 1 ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ವೆನಿಗರ್ ಇದ್ದರೆ ವೆನಿಗರ್ ಬೇಕಾದ್ರೆ ಹಾಕ್ಬೋದು, ಬಟ್ ಇವಾಗ ನಾನು ನಿಂಬೆಹಣ್ಣೆ ಹಿಂಡ್ತಾಯಿದ್ದೀನಿ. ಒಂದು ಫುಲ್ ಹಿಂಡಿ ಟೇಸ್ಟ್ ಚೆನ್ನಾಗಿ ಉಳಿ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಹಾಗಾಗಿ ಉಪ್ಪು ಸಹ ಹಾಕ್ತಿದ್ದೀವಿ. ಈಗ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಮಾಡೋ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದರೆ ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾಯಿದ್ರಿ. ಇದನ್ನ ಈಗ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಹಾಗೆ ಸಹ ತಿನ್ಬೋದು, ಬೇಕಾದರೆ ಸಾಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಗಾರ್ನಿಷಿಂಗ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಣ್ಣಗೆ ಹೆಚ್ಚಿರುವನ್ನ ಹಾಕಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ವಿತ್ ಹೆಲ್ತಿಯಷ್ಟು ಕಾಣಿಸ್ತಾ ಇದೆ ಇದರಲ್ಲಿ. ನೋಡಿ, ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.